25ನೇ ತಾರೀಕು ಛತ್ತೀಸ್ಗಢಲ್ಲಿ ಇಬ್ಬರು ನರ್ಸು ಸಿಸ್ಟರ್ಸ್ನ ಅನಾಮಿಕವಾಗಿ ಅರೆಸ್ಟ್ ಮಾಡಿ ಇಲ್ದಿರೋ ಆರೋಪಗಳನ್ನು ಮಾಡಿ ಅವ್ರನ್ನ ಜೈಲಿಗೆ ಹಾಕಿರೋ ಘಟನೆ ಬಗ್ಗೆ ಇಲ್ಲಿ ನಮ್ಮ ಹಿಂದೆ ನೋಡ್ತಕ್ಕಂಥ ಚರ್ಚೆ ಮುಖಾಂತರ ಒಂದು ದೊಡ್ಡ ಬಹಿರಂಗ ಒಂದು ದೊಡ್ಡ ಪ್ರೊಟೆಸ್ಟ್ ನಡೀತಾ ಇದೆ. ಸೊ ಅದನ್ನು ಚರ್ಚಲ್ಲೇ ನಾನಿದ್ದೀನಿ, ಬನ್ನಿ ಸ್ವಲ್ಪ ಮಾತಾಡೋಣ. ಸಿಸ್ಟರ್ ಅರೆಸ್ಟ್ ಮಾಡಿರೋದು ಫಾರ್ ನೋ ರೀಸನ್ನು. ಆಶ್ರಮ ನಡೆಸ್ಕೊಂಡು ಲೆಪ್ರೆಸಿ ಅವ್ರನ್ನೆಲ್ಲ ನೋಡ್ಕೊಂಡು ಎಷ್ಟೋ ಜನಕ್ಕೆ ಲೈಫ್ ಕೊಡ್ತಾರೆ. ಅಂಥವ್ರನ್ನ ಅವರು ಜ್ಯೋತಿ ಶರ್ಮನ ಅವ್ರ ಮೇಲೆ ದಾಳಿ ಮಾಡಿ ಅವ್ರನ್ನ ಜೈಲಿಗೆ ಹಾಕಿರೋ ನಾವೆಲ್ಲ ಇವತ್ತು ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ. ಒಂದೇ ನಾವೆಲ್ಲ ಚರ್ಚ್ ಅವರು ಪ್ರೊಟೆಸ್ಟ್ ಮಾಡಿ ಈ ಥರ ತುಂಬ ಕಡೆ ಆಗ್ತಾಯಿದೆ, ತುಂಬ ಕಡೆ ನಡೀತಾ ಇದೆ. ಆ ಜ್ಯೋತಿ ಶರ್ಮ ಅವರು ಇದು 4ನೇ ಸರಿ ಈ ಥರ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ನಮ್ಮ ಕ್ರಿಶ್ಚಿಯಾನಿಟಿಗೆ. ಇದರಿಂದ ನಾವು ಯಾವ ತೊಂದರೆಗೂ ಹೋಗೋದಿಲ್ಲ. ಆದರೆ ಇವತ್ತು ತಿರ್ಗಾ ನಮ್ಮನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲ BJP ಅವ್ರಿಗೂ ಎಲ್ಲ ಪಾರ್ಟಿ ಅವ್ರಿಗೂ ಕ್ರಿಶ್ಚಿಯನ್ ಸ್ಕೂಲ್ ಬೇಕು, ಕ್ರಿಶ್ಚಿಯನ್ ಹಾಸ್ಪಿಟಲ್ ಬೇಕು, ಎಲ್ಲ ಥರ ಸೌಲಭ್ಯ, ಕ್ರಿಶ್ಚಿಯನ್ ಫೆಸಿಲಿಟೀಸ್ ಬೇಕು. ಆದರೆ ಅದೇ ಕ್ರಿಶ್ಚಿಯನ್ ನನ್ಸ್ ಮೇಲೆ ಅವ್ರು ದಾಳಿ ಮಾಡಿದ್ದಾರೆ. ಇದನ್ನು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ನಮ್ಮ ಮೇಲೆ ಯಾರು ಟಚ್ ಮಾಡ್ದಂಗೆ ನಾವು ಈ ಪ್ರೊಟೆಸ್ಟಿಂದ ಸ್ಟಾಪ್ ಆಗಬೇಕಂತ ನಾವು ಮನವಿ ಮಾಡ್ಕೊಳ್ತೀವಿ. ಇದು ನಾವು PMಗೆ ಇದು ಹೋಗಬೇಕು, ತಲುಪಬೇಕು. ನಾವು ಮಾಡ್ತಾರೆ ಪ್ರೊಟೆಸ್ಟು ಎಲ್ಲ ಕಡೆ ನಡ್ತಾ ಇದೆ. ಇವತ್ತು ಬೇಲ್ ಆಗಿದೆ, ಆದರೂ ನಾವು ಇದು ಇನ್ನು ಮುಂದೆ ನಡೆಯೋದಂತೆ ನಾವು ಬೇಡಿಕೆ ಮಾಡ್ಕೊಳ್ತೀವಿ. ಖಂಡಿತ ಸರ್, ಇದು ಗ್ಯಾರಂಟಿ. ಇದು ದೇ ಆರ್ ಇಂಟೆನ್ಷನ್ಲಿ ಡನ್ ದಿಸ್ ವರ್ಕ್ ಬಿಕಾಸ್ ದಿಸ್ ನಾಟ್ ಅ ಫಸ್ಟ್ ಟೈಮ್. That Jyoti Sharma is in 2021. We have already filed the FIR. She has already tested the religion, this one, and also third time also, but they are not arrested that Jyoti Sharma. Again and again she is doing it repeatedly on the religion act. ಪ್ರಧಾನಿ ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ. ಸೊ ಎಲ್ಲೋ ನಿಮ್ಗೆ ಅನಿಸ್ತಾ ಇಲ್ವಾ ಮೈನಾರಿಟೀಸ್ ನಾವು ತುಂಬ ಕೀಳಾಗಿ ಹೋಗ್ತಾ ಇದ್ದಾರೆ, ತುಂಬ ಖಂಡಿತ ಸರ್. ಅವರು ಬೇರೆ ನಮ್ಮ ಕೋಪ್ ಹತ್ರ ಎಲ್ಲ ಹೋಗ್ಬಿಟ್ಟು ಒಳ್ಳೆಯ ಹೆಸರು ತೊಗೊಂಡು ಬರ್ತಾರೆ. ಬಟ್ ಇಲ್ಲಿ ನಮಗೆ ಏನು ಸಪೋರ್ಟು ಮಾಡ್ತಾಯಿಲ್ಲ. ಸಪೋರ್ಟ್ ಅಂದರೆ ನಮಗೆ ಒಂದು ರಕ್ಷಣೆ ಕೊಡ್ತಾಯಿಲ್ಲ. ನಾವು ಯಾವುದೇ ಒಂದು ಇದಕ್ಕೆ ಹೋದರೆ ಮೈನಾರಿಟಿಗೆ ಇದೆ ಅಂತ ಯಾವ ಫೆಸಿಲಿಟೀಸ್ ಎಲ್ಲ ನಮ್ಮನ್ನ ಬಂದ್ಬಿಟ್ಟು ಎಲ್ಲ ರೂರಲ್ ಇದರಲ್ಲೂ ಕ್ರಿಶ್ಚಿಯನ್ ಸಿಸ್ಟರ್ಸ್ನ ಎಲ್ಲ ಪ್ರಾಬ್ಲಮ್ಗಳನ್ನ ಮಾಡ್ತಾಯಿದ್ದಾರೆ. ಇದು ಇವತ್ತಂತ ಇಲ್ಲ, ಅವಾಗಿಂದ ನಾವು 1996ಇಂದನೇ ಇದು ನಡೀತಾ ಬರ್ತಾಯಿದೆ. The people who objected who arrested our sisters, they say we are converting the people. During independence, Christians were 2.4%. Now it has gone to 2%. Does it mean we are converting them? It has gone down, which is supposed to not go. If at all, according to you, your verdict and your action, it should have gone by some 5%, but we have declined. And see, the other religions, they are just growing up. And we came here to serve the people. We serve the leprosies, which the people who are yet, no one dare to go and touch them. But our sisters, with all humility and the love of Christ, they touch the leprosy and cure them, they serve them. We are taking care of the orphan children, the newborn children left over that. ನಮಸ್ಕಾರ ಮೇಡಮ್. ಪ್ರೊಟೆಸ್ಟ್ ಏನಕ್ಕೆ ಮಾಡ್ತಾ ಇದ್ದೀವಿ ಸರ್? ಸಿಸ್ಟರ್ ವಂದನಾ ಸಿಸ್ಟರ್ ಪ್ರೀತಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಆನ್ ಜುಲೈ 25 ಅದಕ್ಕೋಸ್ಕರ ವಿ ಆರ್ ಪ್ರೊಟೆಸ್ಟಿಂಗ್. ಅವ್ರು ಬಂದು ಕನ್ವರ್ಷನ್ ಮಾಡ್ತಾ ಇದ್ದಾರೆ ಅಂತ, ಬಟ್ ಆ್ಯಕ್ಚುಲಿ ಅವ್ರು ಕನ್ವರ್ಷನ್ ಮಾಡಿಲ್ಲ. ಅದಕ್ಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಪ್ರೊಟೆಸ್ಟ್ ಇನ್ ಅ ಸೈಲೆಂಟ್ ವೇ. ಸೊ ನಾವು ಬೇರೆ ಧರ್ಮ ಆರ್ ಅದರ್ ಥಿಂಗ್ಸ್ ವಿ ಡೋಂಟ್ ಬ್ರೇಕ್ ಆರ್ create any damages on the public properties. We as Christian, as we are following Jesus Christ, we follow the non-violence method to go in a silent rally and protest in a particular place. ಬಟ್ ಯಾಕೆ ಮೈನಾರಿಟೀಸ್ಗೆ ಟಾರ್ಗೆಟ್ ಮಾಡ್ತಾರೆ ಅಂತ? Because we have less numbers, no sir, so no support for us.
ತುಂಬ ಕಡಿಮೆ ಸಂಖ್ಯಾತರಾಗಿರೋದ್ರಿಂದ ನಮಗೆ ಸಪೋರ್ಟ್ ಬರ್ತಾ ಇಲ್ಲ. ಕೊಡುಗೆಗಳು ಜಾಸ್ತಿ ಇದೆಯಲ್ಲ ದೇಶಕ್ಕೆ. ಜಾಸ್ತಿ ಇದೆ ಸರ್, ಬಟ್ ಯಾರು ರೆಕಗ್ನೈಸ್ ಮಾಡೋರು ಇಲ್ವಲ್ಲ, ಅದಕ್ಕೆ ಯಾರು ಸಪೋರ್ಟಿಗೆ ಬರಲ್ಲ. ನಾವು ಹೋಗ್ತಾ ಇದೀವಿ. ಅದರ್ ಕ್ಯಾಸ್ಟ್ ಆರ್ ರಿಲಿಜಿಯನ್, ಹೌ ಮೆನಿ ಆಫ್ ದೆಮ್ ಆರ್ ಕಮಿಂಗ್ ಹಿಯರ್ ಟು ಈ ಫೈಟ್ ಫಾರ್ ಅಸ್. ಪ್ರೊಟೆಸ್ಟ್ ಇಂದ ನೀವೇನು ಸಂದೇಶ ಕೊಡುತ್ತೆ? ದಯವಿಟ್ಟು ನಮ್ಮ ಮನೆಯಿಂದ ಸಿಸ್ಟರ್ಸ್ಗೆ ಹೋಗಿದ್ದಾರೆ, ಇವಾಗ ಎಲ್ಲ ಮನೇಲಿ ಇರೋರಿಗೂ ಭಯ ಬಂದಿರುತ್ತೆ. ನಮ್ಮ ಮಗಳು ಈ ಥರ ಹೋಗಿದ್ದಾರೆ, ಅವ್ರಿಗೆ ಈ ಥರ ಬರುತ್ತೆ. ಸೊ ತಿರ್ಗಾ ನನ್ನ ಆಗಿರೋರಿಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಎಷ್ಟು ಫೀಲ್ ಆಗುತ್ತೆ. ಸೊ ಅವರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ಅಂದ್ಕೊಂಡು ವಿ ಆರ್ ಗೋಯಿಂಗ್ ಫಾರ್ ದಿಸ್ ರ್ಯಾಲಿ. ಇನ್ನೂ ಫ್ಯೂಚರಲ್ಲಿ ಈ ಥರ ಆಗಬಾರ್ದು, ಇದೇ ಲಾಸ್ಟ್ ಆಗಿರಬೇಕು ಅಂತ ವಿ ಆರ್ ಗೋಯಿಂಗ್ ಫಾರ್ ದಿಸ್. ಐ ಮಿಸ್ ಸವಿತಾ, ನನ್ನ ಟೀಚರ್ ಸರ್. ಪ್ರೊಟೆಸ್ಟ್ ಬಗ್ಗೆ ತುಂಬ ಹೋಗ್ತಾ ಇದೆ. ಎಲ್ಲ ಒಂದು ಅವರ ಒಂದು ಸಂತೋಷ, ಉಲ್ಲಾಸ ಎಲ್ಲವನ್ನು ಬಿಟ್ಟು ನಮ್ಮ ಭಾರತ ಮಕ್ಕಳಿಗಾಗಿ ಎಷ್ಟೋ ಆರೋಗ್ಯ ಸೇವೆ ಆಗಿರಲಿ, ಇಲ್ಲ ಎಜುಕೇಷನ್ ಸೇವೆ ಆಗಿರಲಿ, ಮೂಲೆ ಮೂಲೆಗೂ ಭಾರತದಲ್ಲಿ ಹೋಗಿ ಮಾಡ್ತಾ ಇರುವಂಥ ನಮ್ಮ ಈ ಸಿಸ್ಟರ್ಗಳಿಗೆ ಈ ಥರ ಅನ್ಯಾಯ ಆಗಬಾರ್ದು. ಪ್ರೊಟೆಕ್ಷನ್ನು ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಇವಾಗ ಎಲ್ಲ ನಾವು ಮತಾಂತರ ಮತಾಂತರ ಮಾಡ್ತಾ ಇಲ್ಲ. ಭಾರತಕ್ಕೆ 2000 ವರ್ಷಗಳ ಹಿಂದೆಯೇ ಜೀಸಸ್ ಕ್ರೈಸ್ಟ್ ಅವರ ಶಿಷ್ಯನಾದ ಥಾಮಸ್ ಅವರು ಬಂದು ಆಗಲೇ ನಮಗೆಲ್ಲ ತಿಳುವಳಿಕೆ ಕೊಟ್ಟಿದ್ದಾರೆ. ಕ್ರೈಸ್ತ ಯಾರು, ಕ್ರೈಸ್ತ ಅಂದರೆ ಏನು, ಕ್ರೈಸ್ತ ಬಗ್ಗೆ ನಾವು ಏನು ತಿಳ್ಕೋಬೇಕು, ನಮ್ಮ ಅರಿವು ಏನಂತೇಳಿ ನಮಗೆ 2000 ವರ್ಷಗಳಿಂದನೇ ಭಾರತ ಮಕ್ಕಳಿಗೆ ಎಲ್ಲ ಒಂಥರ ಒಂದು ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ಇದೆಲ್ಲ ನಮಗೆ ತುಂಬ ಬೇಜಾರಾಗ್ತಿದೆ. ಏನಿದು ನಮ್ಮ ಭಾರತದಲ್ಲಿ ಈ ಥರ ಹೆಣ್ಣು ಮಕ್ಕಳಿಗೆ ಒಂದು ಸಂರಕ್ಷಣೆ ಇಲ್ಲ ಅಂತಂದಮೇಲೆ ನಾವು ಏನು ಮಾಡೋಣ? ಇದು ದಯವಿಟ್ಟು ಈ ಒಂದು ದಾಳಿನ ಪ್ರಧಾನಮಂತ್ರಿಗಳು ದಯವಿಟ್ಟು ನೋಡಬೇಕು. ನಾವು ಎಲ್ಲ ಪ್ರಧಾನಿ ಮಕ್ಕಳಿಗೆ, ನಾವೆಲ್ಲರೂ ಮಕ್ಕಳೇ, ನಮ್ಮ ಭಾರತದ ಪ್ರಧಾನಿ ಇದನ್ನು ದಯವಿಟ್ಟು ನೋಡಿಕೊಂಡು ಇದು ಮುಂದಕ್ಕೆ ಆಗಬಾರ್ದು ಅಂತೇಳಿ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಡೌನ್ ಡೌನ್ ಜ್ಯೋತಿ ಶರ್ಮಾ, ಡೌನ್ ಡೌನ್, ಡೌನ್ ಡೌನ್ ಜ್ಯೋತಿ ಶರ್ಮಾ, ಡೌನ್ ಡೌನ್, ಡೌನ್ ಡೌನ್ ಜ್ಯೋತಿ ಶರ್ಮಾ, ಡೌನ್ ಡೌನ್, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಜ್ಯೋತಿ ಶರ್ಮಾ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಜ್ಯೋತಿ ಶರ್ಮಾ, ಅರೆಸ್ಟ್ ಮಾಡಿ, ಡೌನ್ ಡೌನ್ ಜ್ಯೋತಿ ಶರ್ಮಾ, ಡೌನ್ ಡೌನ್, ಡೌನ್ ಡೌನ್ ಜ್ಯೋತಿ ಶರ್ಮಾ, ಡೌನ್ ಡೌನ್, ಡೌನ್ ಡೌನ್ ಜ್ಯೋತಿ ಶರ್ಮಾ, ಡೌನ್ ಡೌನ್.